ಆರ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ಇನ್ಯಾರ ಬಗ್ಗೆ ಮಾತಾಡ್ಲಿ ಮೇಡಮ್? ಅವನಿಗೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬೇಡಿ. ಅವನಲ್ಲಿರೋ ಅಷ್ಟು ದಿವಸ ಹುಷಾರಾಗಿರೋ ಅಂತ ಹೇಳ್ತೀನಿ. ಮತ್ತೆ ಈ ಥರ ತಪ್ಪು ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ. ಯಾರಿಗ್ ಬೇಕೇ ನಿನ್ ಬುದ್ಧಿ ಮಾತು? ನೀನ್ ನೆಟ್ಟಗಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಗೊತ್ತು ಗುರಿ ಇಲ್ದವ್ರೆಲ್ಲ ಮನೆ ಕರ್ಕೊಂಡ್ಬಂದ್ರೆ ಹೀಗೆ ಆಗೋದು. ಏಯ್ ಸುಕ್ಕು, ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಚಿರು ರೆಸ್ಟ್ ಮಾಡ್ತಿಲ್ವಾ? ನಾನಿವತ್ತು ಈ ತರ ಕೋಪ ಮಾಡ್ಕೊಂಡು ಮಾತಾಡ್ತಿರೋದು ಕಾರಣ ಇವಳು. ಕರ್ಕೊಂಬಂದಿರೋ ಹುಡುಗನಿಂದ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಆ ಹುಡುಗ ಇನ್ನು ಈ ಮನೇಲೇ ಇರ್ಬೇಕಾ? ಹೇಳಿ ಬಾಬಾ. ನೋಡಮ್ಮ ಸುಕನ್ಯಾ, ಅವನು ಇನ್ನೂ ಚಿಕ್ಕ ಹುಡುಗ. ಅವನಿಗೆ ಅದು ನಿಜವಾದ ಗನ್ನು ಅಂತ ಗೊತ್ತಿಲ್ಲದೆ ಆ ರೀತಿ ಮಾಡಿದಾನೆ ಅಷ್ಟೇ ಹೊರತು ಬೇಕು ಅಂತ ಏನೋ ಮಾಡಿರಲ್ಲಮ್ಮ. ಇವತ್ತು ಗೊತ್ತಿಲ್ಲದೆ ಶೂಟ್ ಮಾಡಿದಾನೆ, ನಾಳೆ ಇನ್ನೇನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಬಾಬಾ? ಹೌದಮ್ಮ, ನನಗೂ ಆ ಹುಡುಗ ಇಲ್ಲಿರೋದು ಇಷ್ಟ ಇಲ್ಲ. ಅವನ ಪಾಡಿಗೆ ಅವನು ಔಟ್ ಹೌಸಲ್ಲಿ ಇರ್ತಾನೆ ಬಿಡಮ್ಮ. ಆಗಲ್ಲ ಚಿಕ್ಕ ಮಾವ, ಔಟ್ ಹೌಸ್ ಏನ್ ಬೇರೆ ಕಡೆ ಇದೆಯಾ? ಅದು ನಮ್ಮನೆ ಕಾಂಪೌಂಡಲ್ಲೇ ಇರೋದು. ಅವ್ನು ಇಲ್ಲೇ ಇದ್ರೆ ನಮ್ಮೆಲ್ರಿಗೂ ಡೇಂಜರ್. ಅವ್ನು ಗಲಾಟೆನ ತಡ್ಕೊಳಕ್ಕಾಗ್ದೆ ಅಕ್ಕಪಕ್ಕದವರೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಈಗ ಈ ಇನ್ಸಿಡೆಂಟ್ ನಡೆದಿರೋದನ್ನು ಪಕ್ಕದ ಮನೆಯವರು ತಾನೇ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿರೋದು. ಅವನು ಯಾರೋ ಆ ಹುಡುಗನಿಂದ ನಮ್ಮ ಮನೆಗೆ ಪೊಲೀಸ್ ಬರೋ ಥರ ಆಗಿದೆ. ನಿಮಗೆಲ್ಲ ಚಿರುಗಾಗಿರೋ ಗಾಯ ತುಂಬಾ ಚಿಕ್ಕದು ಅಂತ ಅನಿಸ್ತಿದೆ, ಆದ್ರೆ ನನಗದು ತುಂಬಾ ದೊಡ್ಡ ವಿಷಯ. ಚಿಕ್ಕತ್ತೆ ಹೇಳಿದ ಹಾಗೆ ಇವತ್ತು ಅವ್ನು ನಮ್ ಚಿರುಗೆ ಶೂಟ್ ಮಾಡ್ದವನು ನಾಳೆ ಇನ್ಯಾರಿಗೋ ಇನ್ನೇನೋ ಅನಾಹುತ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹೇಳೇ ದೀಪ, ಆ ಗ್ಯಾರಂಟಿ ನೀನ್ ತಗೋತೀಯಾ? ಆರ್ಯನ್ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮೆಲ್ರಿಗೂ ಅವನಿಲ್ಲಿರೋದು ಇಷ್ಟ ಇಲ್ಲ ಅಂದರೆ ನಾಳೆನೇ ಅವನ ಹಾಸ್ಟೆಲಿಗೆ ಬಿಡ್ತೀನಿ. ನೀನೇನು ಹೋಗೋದು ಬೇಡಮ್ಮ, ಭಾಸ್ಕರ್ ಬಿಟ್ಟು ಬರ್ತಾನೆ, ನೀನು ಹೋಗು. ಸೌಂದರ್ಯ, ನಾನು ಮಾಡಿದ ಕೆಲಸದಿಂದ ಚಿರುಗ್ ಸ್ವಲ್ಪ ಏಟಾಯ್ತು, ಆದ್ರೆ ಆ ದರಿದ್ರದವನು ಮನೆ ಬಿಟ್ಟು ಹೋಗೋ ಥರ ಆಯ್ತಲ್ಲ, ಒಳ್ಳೇದೇ ಆಯ್ತು. ನಿನಗೆ ಖುಷಿ ಆಯ್ತಲ್ವಾ? ಖಂಡಿತ ಇಲ್ಲ. ಆ ಹುಡುಗನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಸಾವಿರಾರು ದಾರಿ ಇತ್ತು, ಆದ್ರೆ ಅದರಿಂದ ನಮ್ ಚಿರುಗೆ ಬುಲೆಟ್ ಏಟ್ ಬೀಳೋ ಹಾಗೆ ಮಾಡಿ ಒಳ್ಳೇದಾಯ್ತು ಅಂತ ಬೇರೆ ಹೇಳ್ತಿದ್ದೀರಲ್ಲ. ಮೂರ್ಖತನಕ್ಕೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ.